ವೀಕ್ಷಕರೇ ನಮಸ್ಕಾರ. ಕುಷ್ಟಗಿ ತಾಲೂಕಿನ ಬೆನಕನಾಳ ಗ್ರಾಮದ ಇಂಜಿನಿಯರ್ ದಂಪತಿ ಶರಣಬಸಪ್ಪ ಮರೋಳ ಹಾಗೂ ಮಮತಾ ಶರಣಬಸಪ್ಪ ಮರೋಳ ಅವರು ತಮ್ಮ ಜಮೀನಿನಲ್ಲಿ ಮಾಡಿರುವ ಅರಣ್ಯ ಮತ್ತು ತೋಟಗಾರಿಕೆ ಕೃಷಿ ಬಗ್ಗೆ ಬಯಲು ಸೀಮೆಯಲ್ಲಿ ಮಲೆನಾಡ ಹಸಿರು ಸೃಷ್ಟಿಸಿದ ಇಂಜಿನಿಯರ್ ದಂಪತಿ ಎಂಬ ಶೀರ್ಷಿಕೆಯಡಿ ಕಳೆದ ವಾರ ಈ ನಿಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯಲ್ಲಿ ವಿಶೇಷ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಇದು ತಮ್ಮೆಲ್ಲರ ಗಮನ ಸೆಳೆದಿತ್ತು. ಅದರ ಮುಂದುವರೆದ ಭಾಗವನ್ನು ಸದ್ಯ ತಮ್ಮ ವಾಹಿನಿಯಿಂದ ಪ್ರಸ್ತುತಪಡಿಸಲಿದ್ದೇವೆ. ಈ ಭಾಗದಲ್ಲಿ ವಿಶೇಷ ಏನೆಂದರೆ, ಮಮತಾ ಅವರು ತಮ್ಮ ತೋಟದಲ್ಲಿ ಬೆಳೆಯಲಾದ ಔಷಧಿ ಗುಣವುಳ್ಳ ಹೂವು, ಸಸ್ಯ, ಬೇರು, ಕಾಂಡಗಳಿಂದ ತಾವೇ ಸಿದ್ಧಪಡಿಸಿರುವ ಸಾಬೂನು, ಹೇರ್ ಆಯಿಲ್, ಪೌಡರ್, ಅರಿಶಿಣ, ಕುಂಕುಮ ಸೇರಿದಂತೆ ಕೆಲ ಚೂರ್ಣಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಪರಿಚಯಿಸುವ ಕುರಿತು ಮಾಹಿತಿ ನೀಡಿದ್ದಾರೆ. ಈ ಕುರಿತು ಮಮತಾ ಶರಣಬಸಪ್ಪ ಮರೋಳ ಅವರು ಇನ್ನಷ್ಟು ನೈಸರ್ಗಿಕ ಕೃಷಿ ಕುರಿತು ಮಾಹಿತಿ ನೀಡಿದ್ದಾರೆ. ಬನ್ನಿ ಕೇಳೋಣ. ಹಂಗೇನಿಲ್ಲ, ಏನಿಲ್ಲ ಸರ್. ನಮ್ಮ ತೋಟ ನೋಡ್ಕೊಳ್ಳೋ ಅಂತಾರ ಮನೆ ಮಗನೇ ಅನ್ಬೋದು ಅವನಿಗೆ. ಮಂಜು ಅಂತೇಳಿ. ಈಗ ಅದೇ ಸರ್ ಇವೆಲ್ಲ ಕೆಲಸ ತೋಟ. ಹಾ ಅಲ್ಲಿ ಮಂಜು, ಈಗ 4 ವರ್ಷದಿಂದ ಇಲ್ಲಿ ಮೇಡಮ್ ಅವರು ಬಂದು ಈ ರೀತಿ ವಾತಾವರಣ ಸೃಷ್ಟಿ ಮಾಡ್ಯಾರ. ಮೊದಲು ಬಂದಾಗ ನಿಮ್ಗೆ ಏನ್ ಅನಿಸ್ತು? ಊರ್ ಜನ ಏನ್ ಅನಿಸ್ತು? ನೀನ್ ಕಂಡಾಗ ನಿನ್ನ ಅಭಿಪ್ರಾಯ? ಇವ್ರೊಂದು ಅಡಿಕೆ ತೋಟ ಮಾಡ್ರಲ್ಲ, ನಮ್ಮ ವಾತಾವರಣಕ್ಕ ಹೊಂದುತ್ತಂತಂದು ಎಲ್ಲಾರ ಬಂದ ಅಡಿಕೆ ಗಿಡ ಎಲ್ಲ ಮಸ್ತ್ ಬೆಳೆಸಿರಲ್ಲಪ್ಪ, ಚಲೋ ಎಲ್ಲಾರು ಬಂದು. ಅದು ಇವಾಗ ಹೇಳ್ತಿದಾರೆ. ಮೊದ್ಲು ಹೆಂಗಿತ್ತಪ್ಪ? ನೀನ್ ಹೇಳು, ನಿಂದ ಹೇಳು, ಬೇರೆಯವ್ರ ಬೇಡ. ಇಬ್ರು ಅಡಿಕೆ ಹಾಕಿದ್ರಲ್ರಿ, ನಮ್ಮ ವಾತಾವರಣ ಬರೋಗಲ್ಲ ಅಂತಂದು ಎಲ್ಲಾರು ಹೇಳ್ತಿದ್ರು. ಇವಾಗೆಲ್ಲ ಇದನ್ನೆಲ್ಲ ಹಾಕಿದ ಮೇಲೆ ನೋಡಿದ ಮೇಲೆ ಅಡಿಕೆ ಎಲ್ಲ ಚೆನ್ನಾಗಿ ಬಂದವ ಅಂತಂದು ಎಲ್ಲಾರು ಬಾಯಾಗನ ಆಮೇಲೆ ಇವ್ ಅದು ಬಿಡೋ ಗಿಡ ಆಂಟಿ, ಎಷ್ಟ್ ಗಿಡ ತರಿಸ್ತೀರ ಆಂಟಿ ನೀವು? ಸುಮ್ನೆ ಸೇಲ್ ಮಾಡಲ್ಲ. ಎಲ್ಲ ಗೊಂಜಾಳ ಮುಂಜ ಹಾಕೊಂಡು ಎಲ್ಲ ತಡದಲ್ಲಿ ಹೊಲ ಇತ್ತು ಮುಂಚೆ ಎಲ್ಲ. ಗೊಂಜಾಳ ಎಲ್ಲ ಬೆಳಿತಿತ್ತು, ಗೊಂಜಾಳ ಶೇಂಗಾ ಎಲ್ಲ ಬೆಳಿತಿದ್ರು. ಇವ್ರ ಇದಕ್ಕೆ ಇದ್ರು, ಕಂಪ್ನಿಯಾಗ ಇದ್ರಲ್ರಿ, ಬಂದ ಎಲ್ಲ ಅಡಿಕೆ ಗಿಡ ಎಲ್ಲ ಸ್ಲೋ ಪ್ಲಾಂಟ್ ಮಾಡಿ ನಾನ ಅಂತಿದ್ರಿ ಎಲ್ಲ ತಗೊಂಬಂದು ಎಷ್ಟು ಇಡ್ತೀರಿ ಇವನ್ನೆಲ್ಲ ಅಂತಂದು ನಾನ ಮಾಡಿದ್ದೆ. ಈಗ ಎಲ್ಲಾರು ಬಂದು ನೋಡಿದ್ರೆ ಏನೋ ಒಂದು ಸೃಷ್ಟಿ ಮಾಡಿರ್ಬಿಡ ಹೆಸರ ಅಂತಾರೆ ಎಲ್ಲರೂ. ಮಂಜುನಾಥ ಮಂಜು ವಾಲಿಕಾರ್. ಒಳ್ಳೆ ಹುಡುಗ ಸರ್, ಚೆನ್ನಾಗ್ ಕೆಲ್ಸ ಮಾಡ್ತಾನೆ. ಆಮೇಲೆ ಅದೇ ಸರ್ ಕೆಲ್ಸ ಹಂಗಲ್ಲ, ಕೆಲ್ಸ ಸರ್ ಕೆಲ್ಸ ಸಂಬಳ ಕೆಲ್ಸ ಮಾಡೋರ್ ಬೇರೆ, ಅದ ಮನುಷ್ಯ ಧರ್ಮ ಇಟ್ಕೊಂಡ್ ಕೆಲ್ಸ ಮಾಡೋರ್ ಬೇರೆ. ಹಂಗೆ ಆಮೇಲೆ ಅವ್ನು ಯಾವಾಗ್ಲೂ ಟೈಮಿಂಗ್ ಅಂತಿಲ್ಲ ರೀ, ಯಾವಾಗ ಕರೆದ್ರು ಬಂದ ಸಪೋರ್ಟ್ ಹಂಗ್ ಮಾಡ್ತಾನ ನೋಡಿ. ಇದಕ್ಕೆ ಹೆಸರೇ ಡಿಸೆಂಬರ್ ಲೇಡಿ ಅಂತಾರ್ರಿ. ಈ ಎಲೆಗಳು ವಿಂಟರ್ ಸೀಸನ್ ಅಲ್ಲಿ ಮಾತ್ರ ಚೇಂಜ್ ಆಗತ್ರಿ. ಇದು ಪಾಯಿಂಟ್ಸೆಟಿಯಾ ಅಂತಾರೆ, ಡಿಸೆಂಬರ್ ಲೇಡಿ ಅಂತಾರೆ. ಮತ್ತ ಅದು ಇದು ನೋಡ್ರಿ, ಎಲೆಗಳು ನಾರ್ಮಲ್ ಡೇಸ್ ಇದಾಗ ವಿಂಟರ್ ಅಂದ್ರೆ ಜನವರಿ ಎಂಡ್ ವರ್ಗೂ ಇರುತ್ರಿ. ಫೆಬ್ರವರಿಗೆಲ್ಲ ನಾರ್ಮಲ್ ಗ್ರೀನ್ ಕಲರ್ ಇರುತ್ತೆ. ಆರ್ಚಿಡ್ ಪ್ಲಾಂಟ್ಸ್ ಇವು. ಇದು ಅಷ್ಟೇ, ಇದು ಅದು ಅದೇ ಸರ್, ಅದೇ ಆರ್ಚಿಡ್ ಪ್ಲಾಂಟ್ ರೀ. ಇದು ಅದಕ್ಕೆ ಪೊಲಿಡಾಟಾ ಇಂಬಾಟಿಕಾ ಅಂತಾರೆ. ಆಮೇಲೆ ಇದು ಗ್ರೌಂಡ್ ಆರ್ಚಿಡ್, ಅದು ಮರದ ಮೇಲೆ ಬೆಳೆದ್ರೆ ಇದು ಭೂಮಿ ಒಳಗೆ ಬೆಳೆಯತ್ರಿ. ಈ ಹೂ ಬಿಟ್ರು 1 ತಿಂಗಳ ಹಂಗೆ ಇರ್ತ್ರಿ, ಮಿನಿಮಮ್ 1 ರಿಂದ 1.5 ತಿಂಗಳ ಬಾಡಲ್ರಿ. ಹಾ ಇದೆ ಸರ್ ಅದು. ಇದೊಂಥರ ಸಕ್ಯುಲೆಂಟ್ ರೀ. ಇದು ಇವೆಲ್ಲ ಒಂಥರ ಯೂನಿಕ್ ಸರ್. ಅವು ಹೂಗಳೇ ಎಲ್ಲೋ ಬೇರೆ ಬೇರೆ ತರ ಬಿಡೋ ಅಂತದ್ದು, ನಮ್ ಕಡೆ ಎಲ್ಲೂ ನೋಡ್ಲಾರ್ದಂತಂದ್ರ. ಹಾ ಆಮೇಲೆ ಇದು ಇಂಡೋರ್ ಪ್ಲಾಂಟ್, ಪೀಸ್ ಲಿಲಿ ಅಂತಾರೆ. ಇದು ಒಂದ್ಸಲ ಹರಡಿದ್ರೆ 1 ತಿಂಗಳ ಹಂಗೆ ಇರುತ್ತೆ. ಅದಕ್ಕೆ ಪೀಸ್ ಲಿಲಿ ಅಂತಾರೆ. 1 ತಿಂಗಳು 1.5 ತಿಂಗಳು. ಹೌದು. ಆಮೇಲೆ ಇದ್ ನೋಡ್ರಿ, ಇದಕ್ಕೆ ಎಸ್ಟರ್ಡೇ ಟುಡೇ ಟುಮಾರೋ ಅಂತಾರೆ. ಆ ಗಿಡದ ಹೆಸರೇ. ಇವತ್ತು ಈ ಕಲರ್ ಇರುತ್ತಿಲ್ರಿ, 1 ಡೇ ವೈಟ್ ಇರುತ್ತೆ, 1 ಡೇ ನೆಕ್ಸ್ಟ್ ಡೇ ಈ ತರ ಶೇಡ್ ಆಗುತ್ತೆ. ಒಂದು ಮರದ ಮೇಲೆ ಬೆಳೆಯತ್ರಿ. ಆಮೇಲೆ ಹಿಂಗೆ ಚಿಪ್ಪು, ಆಮೇಲೆ ಇಡ್ಲಿ, ಆಮೇಲೆ ತೆಂಗೆ, ಇದು ಇಟ್ಟಿಗೆ ಚೂರು ಇದ್ರೊಳಗ ಅಂದ್ರೆ ಮನೆ ಮರಗಳು ಇರ್ಲಾರ್ದವ್ರನ್ನ ಈ ತರ ಪಾಟಿಂಗ್ ಮಿಕ್ಸ್ ಅಲ್ಲಿ ಬೆಳ್ಕೋಬಹುದ್ರಿ. ಬೇರೆ ಕಡೆ ಒಂದ್ ಸ್ವಲ್ಪ ಅಹಮದಾಬಾದ್ ಹಿಂಗೆಲ್ಲ ತರ್ಸ್ಕೊಳ್ತೀನಿ. ಅದೇ ಲಾರ್ಜ್ ಕ್ವಾಂಟಿಟಿ ಅಲ್ಲಿ ತರ್ಸ್ಕೊತೀನಿ. ಹಾ ಇವೆಲ್ಲ ಸೇಲ್ ಮಾಡ್ತೀನಿ.
ವಿತ್ ರೆಡಿನೇ ತಗೊಂಡ್ ಹೋಗ್ತಾರೆ. ನೀಡ್ಸ್ ರಿಕ್ವೈರ್ಮೆಂಟ್ ಹಾಕ್ಬಿಡ್ತಾರೆ ನಂಗೆ ಹಿಂಗ್ ಬೇಕು ಅಂತ ಅವ್ನು ಡೆವಲಪ್ ಮಾಡಿ. ಕೆಲವರು ಚಾಕ್ಲೇಟ್ ಎಲ್ಲ ಕೊಡ್ತಾರ ಅಂತದೆಲ್ಲ ಮಿನಿಯೇಚರ್ಸ್ ಗಿಫ್ಟ್ ಕೊಡಕ್ ಅಂತೇಳಿ ಇವ್ನು ರೆಡಿ. ಆಮೇಲೆ ಇದ್ರೊಳಗ ಇದ್ರ ಹಿಂದಿಗೊಂದು ಸಪೋರ್ಟ್ ಸಿಸ್ಟಮ್ ಏನ್ ಗೊತ್ತ ಸರ್, ಈಗ ಕುಂಬಾರಿಕೆಗೊಂದು ಇದು ಮಾಡ್ಬೇಕು ಅಂತ ನಂದು ಒಂದು. ಈಗ ಸರ್ ಈಗೆಲ್ಲ ಅವೆಲ್ಲ ಕಾನ್ಸೆಪ್ಟ್ ಹೋಗೇ ಬಿಟ್ಟೈತ್ರಿ, ಮಡಕೆ ತಗೊಳ್ಳೋದು ಅವನ್ನೆಲ್ಲ. ಅವ್ರಿಗೆ ನಾವತ್ತು ನಮ್ ರೀತಿ ಒಂದು ಗಿಫ್ಟ್ ಅಂತೇಳಿ ಕೊಟ್ಟಿರೋದು ಸರ್ ಇವನು. ಇದ್ರದ್ದು ಆಯುಷ್ಯ ಮೇಡಮ್ ಅದು ಸಸ್ಯದ ಇವೇನು ಆಗಲ್ರಿ, ಏನು ಆಗಲ್ಲ ಇವು ಸಸ್ಯಗಳು. ಅವು ಐಸ್ ಕ್ರೀಮ್ ಡಬ್ಬಗಳು, ವೇಸ್ಟ್ ಡಬ್ಬಗಳು ಇವು ಸರ್. ಹೌದು, ಬಟ್ ಅದು ನೀರೆಲ್ಲ ತುಂಬಾ ಚಿಕ್ಕದಾಗದ ಪ್ಲಾಂಟ್ ಸರಿ ಸಪೋರ್ಟ್ ಮಾಡ್ಲಿಲ್ಲ ಬೆಳೆಯಕ್ಕೆ, ಹಂಗಾಗಿ ಬಿಟ್ಟೆ. ಆಮೇಲೆ ವಿಚಾರ ಮಾಡೋ ಟೈಮ್ ಇದನ್ನ ಸಿಗೋದಲ್ಲ ಬೇರೆಯವ್ರ ಬಗ್ಗೆ, ಬೇರೆ ವಿಚಾರ ಬಗ್ಗೆ, ಬೇರೆ ಸರ್ ಟು ಬಿ ಫ್ರಾಂಕ್ ನಮ್ ತಾಯಿ ಹತ್ರ ಮಾತಾಡಿ 1 ವಾರ ಆಯ್ತು. ನಮ್ ತಾಯಿನೇ ಬೈತಿರ್ತಾರ ನಂಗೆ. ನಿಮ್ ಸಂಗತಿಗಳು ಅಲ್ಲಿ ಕೆಲವೊಬ್ರಿಗೆ ಇನ್ನೊಬ್ರನ್ನ ಆಡ್ಕೊಂಡು ಖುಷಿ ಪಡ್ತಾರ ಸರ್. ಅದೇ ಅದಕ್ ಟೈಮ್ ಕೊಡಲ್ಲ ಅಂತಾನೆ ಇದೊಂದು ಸೃಷ್ಟಿ ಮಾಡಕ್ ನನಗೆ ಇದಾಗಿದೆ ಸರ್. ಆಮೇಲೆ ನೋಡ್ರಿ ಸರ್, ಇವ್ ನಿಮಗೆಲ್ಲಾರು ನೋಡಕ್ ಸಿಗುತ್ತಾ ಸರ್? ನೀವು ಟೈಮ್ನ ಎಲ್ಲಿ ಬಳಸ್ಕೋತೀರ ಅನ್ನಕ್ ನಾನು ನಂದೇನು ಫ್ರೀ ಟೈಮ್ನ ಹಿಂಗ ಇಂಥವ್ ಕಲೆಕ್ಟ್ ಮಾಡ್ತಿರ್ತೀನಿ, ಹುಡುಕ್ತಿರ್ತೀನಿ. ಈಗ ತಾವು ಈಗ ಹಳ್ಳಿ ವಾರ್ಡ್ನಲ್ಲಿ ಇದ್ರಿ, ಅಕ್ಕಪಕ್ಕದ ಮಹಿಳೆಯರು ಸಂಪರ್ಕ ಬರ್ತಾರ, ಅವ್ರು ಮಾತಾಡ್ಸ್ಲಿಕ್ಕೆ ಅಂತಂದ್ ಬರ್ತಿರ್ತಾರ, ನಿಮ್ ಟೈಮ್ ಸಿಗ್ತೈತ ಅವ್ರ ಜೊತೆ ಮಾತಾಡಕ್? ಸರ್ ಅಗತ್ಯ ಬಿಟ್ಟು ಅನಾವಶ್ಯಕ ಟೈಮ್ ನಾನು ಕೊಡೋದಿಲ್ರಿ. ಯಾಕಂದ್ರೆ ಜೀವನದಲ್ಲಿ ಸಿಗದೆ ಎಲ್ಲರ್ಕಿಂತ ಇಂಪಾರ್ಟೆಂಟ್ ಆದ್ರೆ ಟೈಮ್ ಒಂದೇ. ಅದನ್ನ ಅವ್ರಿಗೆ ಏನಾರ ಉಪಯೋಗ ಆಗತ್ತಾ ಕೊಡೋಣ. ಅನಾವಶ್ಯಕ ಚಿಚ್ಚಾಟ್ ಮಾಡೋದು ಅವೆಲ್ಲ ನನಗೆ ಇಷ್ಟನೂ ಆಗಲ್ಲ, ಮಾಡೋದು ಇಲ್ಲ ರೀ. ಇವೆಲ್ಲ ಸಿಗುತ್ತೆ ಸರ್, ಆನ್ಲೈನ್ ಅಲ್ಲಿ ಸಿಗುತ್ತೆ. ಹೌದು, ಇದ್ರೊಳಗೆ ಸಿಗುತ್ತೆ. ಇದು ಪ್ಲಾಂಟ್ ಸರ್, ಅದು ಮೂನ್ ಸ್ಟೋರ್ ಅಂತಾರೆ. ಹಾ, ಇದು ಮಂಕಿ ಟೈಲ್ ಅಂತಾರ್ರಿ. ಇದು ಹೂ ಅಂತ ಬಿಡುತ್ತೆ ಸರ್, ಎಷ್ಟು ವೈಬ್ರೆಂಟ್ ಇರುತ್ತೆ ಗೊತ್ತಾ? ತೋರಿಸ್ತೀನಿ ಫೋಟೋ. ಅದಕ್ಕೆ ಮಂಕಿ ಟೈಲ್ ಅಂತಾರೆ. ಇದ್ ನೋಡಿ ಸರ್, ನನ್ಕಿಂತ ನನ್ನ ಬ್ಯೂಟಿಸ್ ಫೋಟೋ ತಕೊಂಡ್ರಿ. ಅಲ್ಲಲ್ಲ, ನೀವು ಅಲ್ಲೇ ಆ ಕಡೆ ನಮ್ ತಡೀರಿ. ವಾರಕ್ಕೆ ಹಾಕೋದಿದೆ, 15 ದಿವಸಕ್ಕೆ. ಆಮೇಲೆ ತಿಂಗಳಿಗೆ ಹಾಕೋದಿದೆ. ಇದು ಕೆಳಗಿಂದು ಸೆಕ್ಯುಲೆಂಟ್ಸ್ ಪ್ಲಾಂಟ್ಸ್ ಬರ್ತಾವಲ್ರಿ, ಅವು ಎಲೆಗಳಿಂದ ಸಸಿ ಆಗ್ತಾವ್ರಿ. ಯಾವ್ದೋ ವೇಸ್ಟ್ ಮಾಡಂಗಿಲ್ಲ, ಅವನ್ನ ಮತ್ ಸಸಿ ಮಾಡ್ಕೊಳ್ತೀನಿ. ಸಸಿ ಮಾಡ್ಕೊಳ್ತೀನಿ. ಇದ್ ನೋಡ್ರಿ ಸರ್, ಕಿಚನ್ ವೇಸ್ಟ್ ಅಲ್ಲ, ಮುಂದ್ಗಡೆ ಇಡ್ರಿ ಮೇಡಮ್. ಇದು ನೋಡಿ ಸರ್, ಇದು ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದಕ್ಕೆ. ಈಗ ನಾವೇನ್ ಮಾಡ್ತೀವ್ರಿ, ವಾಸ್ತು ಬಿಡ್ತೀವಿ. ಎಲ್ಲಿ ಮೇಡಮ್ ಇದು ಆಗಿದ್ದು? ನಾನು ಸರ್ ನಂದು ಇದ್ರೊಳಗೆ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಬ್ಯಾಂಗ್ಳೂರ್, ಅಲ್ಲಿ ಒಂದು ಇದು ಮಾಡಿದ್ದೆ, ಟ್ರೈನಿಂಗ್ ತಗೊಂಡಿದ್ದೆ. ಅದು ಬಿಟ್ಟರೆ ನಾನು ಪ್ರೈವೇಟ್ ಏಜೆನ್ಸೀಸ್ ಅಲ್ಲಿ ತಗೊಂಡಿದ್ದೀನಿ. ಲೈಕ್ ಈ ಸೋಪ್ಸ್ ಎಲ್ಲ ಮಾಡೋದು, ಒಂದು ಸ್ವಾತಿ ಅಂತೇಳಿ ಕಾಸ್ಮೆಟಿಕ್ ಟ್ರೈನರ್ ಅವರು, ಅವ್ರ ಕಡೆಯಿಂದ ತಮಿಳ್ನಾಡಲ್ಲಿ ಒಂದು ತಗೊಂಡಿದ್ದೀನಿ. ಹಾಗೆ ಎಷ್ಟು ದಿನ ಮೇಡಮ್ ಇದು ಟ್ರೈನಿಂಗ್? ಇದು ಅವ್ರು 10 days ಇತ್ತು ಸರ್. ಇನ್ನೊಂದು 1 week ಇಂದೊಂದು 1 day ಸೆಮಿನಾರ್ಸ್ ಎಲ್ಲ ಇರುತ್ತೆ. ಹಾಗೆ ಯಾವ್ದಾದ್ರು ಇದು ಲರ್ನಿಂಗ್ ಎಕ್ಸ್ಪೋಸರ್ಸ್ ಇರುತ್ತೆ, ಅದಕ್ಕೆಲ್ಲ ನಾನು ಅಟೆಂಡ್ ಆಗ್ತಾನೆ ಇರ್ತೀನಿ. ರೆಸ್ಟ್ರಿಕ್ಷನ್ ಇಲ್ಲ, ಇದಕ್ಕೆ ಹೋಗ್ಬೇಕು ಅಂತ ಹೇಳಿ. ಮೇಡಮ್, ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಡೋ ಪ್ಲಾನ್ ಏನಾದ್ರು? ಯೂಟ್ಯೂಬ್ ಇದೆ ಸರ್, ಬಟ್ ನಾನು ಈ ತೋಟಗಾರಿಕೆ ಬೆಳೆಗಳು ಪ್ರದರ್ಶನ ಮೇಳ ಏನು ಆಯೋಜಿಸಿರ್ತಾರೆ ಮೇಡಮ್, ತಾವೇ ಸರ್ ಧಾರವಾಡ ಹೋಗ್ತೀನಿ, ಬೆಂಗಳೂರು GK ಕಾಲೇಜ್ ಹೋಗ್ತೀನಿ. ಆಮೇಲೆ ಬೆಂಗಳೂರಲ್ಲಿ ಇನ್ನೊಂದು ಕಾಲೇಜ್ ಇದೆ ನೋಡ್ರಿ, ಎವ್ರಿ ಇಯರ್ ನಡೀತಾ ಇರುತ್ತೆ. ಅದು ಕೃಷಿ ಮೇಳ ಸರ್. ಅದು ಕಾಲೇಜ್ ಹೆಸರು ಬರ್ತಿಲ್ಲ.
GKVK ಒಂದಿದೆ ರೀ, ಇನ್ನೊಂದಿದೆ ಇದು ಹೆಸರುಘಟ್ಟ ಹತ್ರ. ಆ ಕಾಲೇಜಲ್ಲಿ ಅಲ್ಲೂ ತುಂಬಾ ಚೆನ್ನಾಗಿರುತ್ತೆ, ಅಲ್ಲೂ ಹೋಗುತ್ತೆ. ಎಲ್ಲಾನು ಇರುತ್ತೆ. ಆಮೇಲೆ ಸಿದ್ಧಗಂಗಾ ಜಾತ್ರೆ ಬರುತ್ತಲ್ಲ ತುಂಬ, ಅಲ್ಲೂ ಇರುತ್ತೆ ಕೃಷಿ ಜಾತ್ರೆ. ಅದು ಆಕ್ಚುಲಿ ಕೃಷಿ ಜಾತ್ರೆನೇ ಅದು. ಅಲ್ಲೆಲ್ಲ ಹಿಂಗೆ ಎಲ್ಲೆಲ್ಲ ಇದಿರುತ್ತೆ. ಅದಕ್ಕೆ ಹೋಗ್ತೀವಿ. ಆಮೇಲೆ ಹೌದು, ಅಲ್ಲಿ ಮೊನ್ನೆ ಮೊನ್ನೆ ಇದ್ರೊಳಗೂ ಚೆನ್ನಾಗಾಯ್ತು, ವಿರಾಸತ್ ಅಂತ ಹೇಳಿ. ಡಿಸೆಂಬರ್ 10ಕ್ಕೆ ಹೌದು, ಅಲ್ಲಿ ಸಾಕಷ್ಟು ಪ್ಲಾಂಟ್ಸ್. ಹೌದು ಪ್ಲಾಂಟ್ಸ್. ಏನ್ ಸರ್ ಅದು ಆಸಕ್ತಿ ಇತ್ತಂದ್ರೆ ಕರ್ಕೊಂಡು ಹೋಗ್ಬಿಡತ್ರಿ. ಅದು ಏನು ತಾವು ಬೆಳೆದಿದ್ದು ಅಲ್ಲಿ ಪ್ರದರ್ಶನಕ್ಕೆ ಏನು ಇದು ಮಾಡಿದ್ರಿ ಸರ್? ನಾನು ಹೇಳಿದಲ್ಲ, ನನ್ನ ಕಸ್ಟಮರ್ಸ್ ಅಂತೆಲ್ಲ ನಿಶ್ ಮಾರ್ಕೆಟರ್, ನಾನು ಪ್ರೊಫೆಷನಲ್. ನಂಗೆಲ್ಲ ಅಲ್ಲೆಲ್ಲ ಹೋಗಿ ಮಾರಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ನಂಗೆ ಅದು ಇಷ್ಟ ಆಗಲ್ಲ. ಫಸ್ಟ್ ಆಫ್ ಆಲ್ ನಾನು ಈಗ ಹಂಗ ಮಾಸ್ ಮಾರ್ಕೆಟಿಂಗ್ ಮಾಡ್ತಿಲ್ಲ. ಈಗ ನಾನು ಮಾಸ್ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ನನ್ನಲ್ಲಿ ಉತ್ಪನ್ನ ಬೇಕು. ಅವು ಸುಮ್ಮನೆ ಈಗ ಬೇರೆ ಕಡೆ ತರಿಸಿ ನಾನು ಜನರಿಗೆ ಇದು ಮರಳು ಮಾಡೋಕೆ ನನಗೆ ಇಷ್ಟ ಇಲ್ಲ. ನನ್ನ ಪ್ರಪಂಚ ಇಷ್ಟಿದೆ ಬರ್ತಾರೆ, ಯಾರಿಗೆ ಇಷ್ಟ ಆಗತ್ತೆ ಅವರು ಪರ್ಚೇಸ್ ಮಾಡ್ತಾರೆ. ಓಕೆ, ಈಗ ನೀವು ಬಂದ್ರಿ ಪರ್ಚೇಸ್ ಮಾಡಬೇಕು ಅಂತಲ್ಲ, ಬೇರೆ ಒಂದು ಉದ್ದೇಶಕ್ಕೆ ಬಂದ್ರಿ. ಹಂಗೆ ಯಾರು ಅಷ್ಟೇ ಸರ್ ನಮ್ದು. ಮೇಡಮ್, ತಾವು ಓನಾಗಿ ಮಾಡ್ತಾ ಇರೋ ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸ್ಕೊಳ್ಳಿ. ಇದು ಸರ್ ಅರಿಶಿನ ಗಿಡಗಳಿಂದ ಕೊಂಬು ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದ ಪೌಡ್ರ್ ಮಾಡ್ಕೊಂಡಿರೋದು. ಈ ಅರಿಶಿನದಿಂದ ಈ ಕುಂಕುಮ ರೆಡಿ ಮಾಡ್ಕೊಂಡಿರೋದು. ಲೈಕ್ ನ್ಯಾಚುರಲ್ ಆಗಿ ಇದು ಕಲರ್ ಚೇಂಜ್ ಆಗಬೇಕಂದ್ರೆ ನಿಂಬೆಹಣ್ಣಿನ ರಸ, ಆಮೇಲೆ ಬಿಳಿಗಾರ, ಸ್ಫಟಿಕ, ಇದು 3 ಮಿಶ್ರಣ ಹಾಕಿದಾಗ ಅದು ನ್ಯಾಚುರಲ್ ಆಗಿ ಕಲರ್ ಚೇಂಜ್ ಆಗುತ್ತೆ. ಇದು ಮಾರ್ಕೆಟಲ್ಲಿ ನಮಗೆಲ್ಲ ಕಲರ್ ರಾಸಾಯನಿಕ ಹಾಕಿದ್ರೆ ಮಾತ್ರ ಅದು ನಾವು ಹಚ್ಕೊಂಡ್ರೆ ಒಂದೊಂದು ವಾರನೂ ಹೋಗಲ್ಲ ಕುಂಕುಮ. ಬಟ್ ಇದು ನ್ಯಾಚುರಲ್ ಆಗಿರೋದ್ರಿಂದ ನಿಮಗೆ ಅದು ಅರಿಶಿನದೊಂದು ಇದು ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡ್ರಿ, ಎಲ್ಲೂ ನಿಮಗೆ ಅದು ಅಂಟಲ್ಲ ನೋಡಿ, ಅದ್ರ ಪ್ಯೂರಿಟಿ. ಆಮೇಲೆ ಅದು ಪಚ್ಚಕರ್ಪೂರ ಅನ್ನೋ ಒಂದು ಏನಿದೆ ಅದಲ್ಲ ಸರ್ ಐಟಮ್, ಅದು ಒಂದು ನಮ್ದು ಎಲ್ಲೋ ಒಂದು ಬೇರೆ ಒಂದು ಇದಕ್ಕೆ ಅಂದ್ರೆ ಆಧ್ಯಾತ್ಮ ಅನ್ನೋ ಹಚ್ಕೊಂಡ್ ಕೂಡಲೇ ಅದು ಫೀಲ್ ಆಗ್ತಿರುತ್ತೆ ನಮಗೆ. ಬೇರೆ ಮತ್ತೆ ಪ್ರಾಡಕ್ಟ್ಸ್. ಆಮೇಲೆ ಇದು ಹೇರ್ ಆಯಿಲ್ ಸರ್. ಅಂದ್ರೆ ನಮ್ ಕಡೆ ಸಿಗೋ ತೆಂಗಿನಕಾಯಿಯಿಂದ ಕೊಬ್ಬರಿ ಎಣ್ಣೆ ಮಾಡ್ಕೊಂಡು ಅದರಿಂದ ಬೇರೆ ಈಗೆಲ್ಲ ಹರ್ಬ್ಸ್ ಇದೆ ನೋಡಿ ಇಲ್ಲಿ, ಈ ಹರ್ಬಲ್ ಎಲ್ಲ ಮಿಕ್ಸ್ ಒಂದು 30 ತರ ಹರ್ಬಲ್ಸ್ ಹಾಕಿ ಕೂದಲೆಲ್ಲ ಉದುರಬಾರ್ದು ಅಂತ ಹೇಳಿ. ಆಮೇಲೆ ಕೂದಲು ಈಗ ಚಿಕ್ಕ ವಯಸ್ಸೊಳಗೆ ಕೆಲವ್ರಿಗೆ ವೈಟ್ ಹೇರ್ಸ್ ಎಲ್ಲ ಆಗ್ತಿರುತ್ತೆ, ಅದು ಕಂಟ್ರೋಲ್ ಮಾಡಕ್ಕೆ. ಆಮೇಲೆ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡಕ್ಕೆ, ಸ್ಪ್ಲಿಟ್ಸ್ ಕಂಟ್ರೋಲ್ ಮಾಡಕ್ಕೆ ಇದು ಯೂಸ್ ಆಗುತ್ತೆ. ಮತ್ತೆ ಮೇಡಮ್ ಇದು ನೆಕ್ಸ್ಟ್ ಇದು ಸೋಪ್ಸ್ ಸರ್, ನ್ಯಾಚುರಲ್ ಆಗಿ ಮಾಡುವಂಥದ್ದು. ಅಂದ್ರೆ ಇದ್ರೊಳಗೆ 2 ಪ್ರೊಸೆಸ್ ಇದೆ. ಒಂದು ಬಂದು ಲೈಕ್ ಇದು ಬ್ಲಾಕ್ಸ್ ಸಿಗುತ್ತೆ. ಬ್ಲಾಕ್ಸಿಗೆ ಬೇರೆ ಬೇರೆ ಹರ್ಬ್ಸ್ ಹಾಕೋದು. ಈಗ ಗೋಟ್ ಮಿಲ್ಕ್ ಅಂತ, ಗ್ಲಿಸರಿನ್ ಅಂತ ಹೇಳಿ ಬ್ಲಾಕ್ ಸಿಗುತ್ತೆ. ಇವೆಲ್ಲ ನಿಮಗೆ ವಿತಿನ್ 1 ಡೇ ಒಳಗೆ ರೆಡಿ ಮಾಡ್ಬೋದು. ಬಟ್ ಇದು ಕಂಪ್ಲೀಟ್ ಆರ್ಗ್ಯಾನಿಕ್. ಇದೇನಂತಂದ್ರೆ ಇದಕ್ಕೆ ಕೋಲ್ಡ್ ಪ್ರೊಸೆಸ್, ಹೆಸರೇ ಕೋಲ್ಡ್ ಪ್ರೊಸೆಸ್ ಅಂತ ಹೇಳಿ. ಇದು ಹೇಗಾಗುತ್ತೆ ಅಂದ್ರೆ ಈ ಲೈ ಅನ್ನೋ ಸೊಲ್ಯೂಷನ್ ಜೊತೆಗೆ ಆ ಎಣ್ಣೆಗಳು, ಕೊಬ್ಬರಿ ಎಣ್ಣೆ, ಆಮೇಲೆ ಸಾಸಿವೆ ಎಣ್ಣೆ, ಆಮೇಲೆ ಹರಳೆಣ್ಣೆ, ಆಮೇಲೆ ಕೆಲವು ಬಾಡಿ ಬಟರ್ಸ್ ಅಂತ ಬರುತ್ತೆ, ಕೋಕೋ ಬಟರು, ಅವಕಾಡೋ ಬಟರು, ಶಿಯಾ ಬಟರ್ ಅಂತ, ಅವುಗಳನ್ನ ಹಾಕಿ ಯಾವುದೋ ಒಂದು ಹರ್ಬ್ಸ್ ಬೇಕಂದ್ರೆ ನೀವು ಬೇವಿಂದ ಅದನ್ನ ಹಾಕೊಳ್ಬೋದು, ಇಲ್ಲ ತುಳಸಿದ್ ಮಾಡ್ಕೊಳ್ಬೋದು. ಹಾಗೆ ನಾನು ಇದು ಬೇರೆ ಕೆಲಮಿನ್ ಅಂತ ಹೇಳಿ ಒಂದು ಪೌಡರ್, ಅದು ನ್ಯಾಚುರಲ್ ಆಗಿ ಭೂಮಿಯಲ್ಲಿ ಸಿಗಂತದೆ, ಅದರಿಂದ ಇದು ಸೋಪ್ ರೆಡಿ. ಹಾಗೆ ತುಂಬಾ ವೆರೈಟೀಸ್ ಮಾಡ್ತೀನಿ. ರೋಸ್ ಮಾಡ್ತೀನಿ, ಆಮೇಲೆ ಇದು ನೀಮ್ದು ಮಾಡ್ತೀನಿ, ಆಮೇಲೆ ಅಪ್ಟನ್ ಅಂತೇಳಿ ಪೌಡ್ರ್ ಮಾಡ್ತೀನಿ, ಆ ಪೌಡ್ರಿಂದನೂ ಸೋಪ್ಸ್ ಎಲ್ಲ ಮಾಡ್ಕೊಳ್ತೀನಿ. ಹಾಗೆ ಏನು ಸರ್ ಇದ್ರೊಳಗೆ ತುಂಬಾ ಇದೆ ರೀ. ಇದಕ್ಕೆ ಹೆಚ್ಚು ಕಡಿಮೆ ಒಂದು 10-15 ತರ ಇದೆ ಸರ್. ಆಮೇಲೆ ನಾನು ಕೆಲವು ಸ್ಪೆಸಿಫಿಕ್ ಆಗಿ ಕಸ್ಟಮೈಸ್ ನೀಡ್ಸ್ ಮಾಡ್ತೀನಿ ರೀ. ಕೆಲವ್ರ ಸ್ಕಿನ್ ಆಲ್ಮೋಸ್ಟ್ ಎಲ್ಲಾನು ತಗೊಳ್ತಾರೆ, ಅಂದ್ರೆ ಸ್ಕಿನ್ ಟೈಪಿಗೆ ನೋಡಿ ಚೂಸ್ ಮಾಡ್ಕೊಂತಾರೆ. ಈಗ ಆಯಿಲ್ ಸ್ಕಿನ್ನಿಗೆ ಬೇರೆ, ನಾರ್ಮಲ್ ಸ್ಕಿನ್ನಿಗೆ ಬೇರೆ. ಬಟ್ ಇವು ಕಂಪ್ಲೀಟ್ ಆರ್ಗ್ಯಾನಿಕ್ ಇರೋದ್ರಿಂದ ನಿಮಗೆ ಯಾವ್ದು ಚರ್ಮಕ್ಕೆ ಹಾನಿಕಾರಕ ಇರಲ್ಲ. ಇದಕ್ಕೇನು ಏಜ್ ಲಿಮಿಟ್ ಏನಿಲ್ಲ. ಬೇಬಿ ಸೋಪ್ ಅಂತ ಏನ್ ಬರ್ತದೆ, ಅದು ಬರುತ್ತೆ ಸರ್. ಅದು ಏನಂತಂದ್ರೆ ಬೇಬಿ ಸೋಪ್ಸ್ ಅಂದ್ರೆ ಲೈಕ್ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಓಟ್ಸ್ ಅಂತ ಇವು ಬರುತ್ತೆ. ಅವನ್ನ ಹಾಕ್ತಾರಷ್ಟೇ. ಅಂದ್ರೆ ಇದು ಇನ್ನೊಂದ್ ಏನಂತಂದ್ರೆ ಇದ್ರೊಳಗೆ ನಾರ್ಮಲ್ ಬ್ಲಾಕ್ಸ್ ಇಂದ ರೆಡಿ ಆಗಿರೋದ್ರಿಂದ
ಇದು ನೊರೆ, ಇದು ನೈಸರ್ಗಿಕ ಸಾಬೂನೊಳಗೆ ನೊರೆಗಳು ಜಾಸ್ತಿ ಬರಲ್ರಿ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಇರುತ್ತೆ. ಈಗ SLS ಅವೆಲ್ಲ ನೊರೆ ಬರಕಂತಾನೆ ಯೂಸ್ ಮಾಡ್ತಾರೆ. SLS, ಪ್ಯಾರಾಬಿನ್, SLE ಆ ಕೆಮಿಕಲ್ ಹಾಕ್ದಾಗ ಮಾತ್ರ ನೊರೆ ಬರುತ್ತ್ರಿ. ಬಟ್ ಇವೆಲ್ಲ ಹಾಕಿರಲ್ಲ. ನಾವು ನ್ಯಾಚುರಲ್ ಆಗಿ ಈ ಹನಿ ಅವನ್ನ ಎಕ್ಸ್ಟ್ರಾಕ್ಟ್ ಹನಿ ಹಾಕಿರ್ತೀವಿ, ಅದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೊರೆ. ಈಗ ಜನಕ್ಕೆ ಏನಿರುತ್ತೆ, ನೊರೆ ಬಂದ್ರೆ ಅಷ್ಟೇ ಸೋಪು ಅನ್ನೋದಿರುತ್ತೆ, ಬಟ್ ಹಂಗಿರಲ್ರಿ. ಸ್ಕಿನ್ ಫ್ರೆಂಡ್ಲಿ ಸೋಪ್ಸ್ ಇವೆಲ್ಲ. ಮತ್ತೆ ಉತ್ಪಾದನೆ ಬೇರೆ ಮತ್ತೆ ಶೀಗೆಕಾಯಿ ಇದೆ ಸರ್. ಶೀಗೆಕಾಯಿ ಇದೇನಕ್ಕೆ ಯೂಸ್ ಆಗತ್ತಂದ್ರೆ, ಈಗ ನೀವು ಶಾಂಪೂ ಯೂಸ್ ಮಾಡ್ತೀರಾ, ಶಾಂಪೂ ಬದಲಾಗಿ ನೈಸರ್ಗಿಕವಾಗಿ ನಮ್ಗೆ ಪ್ರಕೃತಿಯಲ್ಲಿ ಸಿಗೋದು ಅಂಟ್ವಾಳಕಾಯಿ, ಶೀಗೆಕಾಯಿ, ಆಮೇಲೆ ಚಿಗರೆ ಪುಡಿ ಅಂತ ಅದು ಒಂದು ಮರದ್ದು ಇದು, ಆಮೇಲೆ ಬೇರೆ ಬೇರೆ ಈಗ ಮೆಂತ್ಯ, ಆಮೇಲೆ ಫ್ಲಕ್ಸ್ ಸೀಡ್ಸು, ಹಿಂಗೆಲ್ಲ ಹಾಕಿ ನಾವು ನಮ್ಮ ಕೂದಲಿನ ಒಂದು ನೈಸರ್ಗಿಕವಾಗಿ ರಕ್ಷಣೆ ಮಾಡ್ಕೊಳ್ಳೋದು, ಕೂದಲು ಉದ್ದ ಬೆಳೆಯೋದು, ಇದಕ್ಕೆಲ್ಲ ಸಪೋರ್ಟ್ ಮಾಡತ್ತೆ ಸರ್ ಇದು. ಮತ್ತೆ ಮೇಡಮ್ ಬೇರೆ ಮತ್ತೆ ಇದು ಹೆನ್ನ ಸರ್, ಅಂದ್ರೆ ಮೆಹಂದಿ. ಇದನ್ನ ಎರಡು ಇದಕ್ಕೆ ಯೂಸ್ ಮಾಡ್ತಾರೆ. ಕೆಲವ್ರು ಕಲರಿಂಗ್ ಯೂಸ್ ಮಾಡ್ತಾರೆ, ಕೆಲವ್ರು ಕೂದಲು ಡೆವಲಪ್ಮೆಂಟಿಗೆ ಯೂಸ್ ಮಾಡ್ತಾರೆ. ಆಮೇಲೆ ಕೂದಲು ಈಗ ಉದುರಬಾರ್ದು ಅಂದ್ರೆ ನೈಸರ್ಗಿಕ ಗುಣಗಳು ಅದ್ರೊಳಗೆ ಇದ್ದೇ ಇದೆ. ಈಗ ವೈಟ್ ಹೇರ್ಸ್ ಆದವ್ರು ಸ್ವಲ್ಪ ಕಲರಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ. ಅಂದ್ರೆ ಹೇರ್ ಪ್ಯಾಕ್, ಕೆಲವರಿಗೆ ಟೈಮ್ ಇರಲ್ಲ, ಬರೀ ಈ ಪ್ರಾಡಕ್ಟ್ ಅಷ್ಟೇ ಮಾರ್ಕೆಟಲ್ಲಿ ಹೆನ್ನ ಸಿಗ್ತಿರುತ್ತೆ, ಬಟ್ ಇದಕ್ಕೆಲ್ಲ ಬೇರೆ ಹೇರ್ ಫಾಲಿಗೂ ಯೂಸ್ ಮಾಡ್ತಾರೆ. ಇದ್ರೊಳಗೆ ಏನಂತಂದ್ರೆ ಈ ದಾಸವಾಳದ ಎಲೆ, ಹೂವು, ಗುಲಾಬಿ ಹೂವು, ಹಂಗೆ ಎಲ್ಲ ಒಂದು ಹರ್ಬಲ್ ಪ್ಲಾಂಟ್ಸ್ ಇಂದ ಒಂದು ಗುಣಗಳು ಹೊಂದಿರೋದ್ರಿಂದ ನಮಗೆ ಕೂದಲ ರಕ್ಷಣೆ ನ್ಯಾಚುರಲ್ ಆಗಿ ಕೊಡುತ್ತೆ ಇದು. ಮತ್ತೆ ಬೇರೆ ಮೇಡಮ್ ಮತ್ತೆ ಇದೆ, ಇದು ಬಂದು ನ್ಯಾಚುರಲ್ ಫೇಸ್ ಪೌಡರು. ಇದು ಆರೋ ರೂಟ್ ಅಂತ ಹೇಳಿ ಒಂದು ಪ್ಲಾಂಟ್ ಬರುತ್ತೆ. ಆ ಪ್ಲಾಂಟಿನ ಬೇರನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಇದನ್ನ ಫೇಸಿಗೆ ಯೂಸ್ ಮಾಡಕ್, ಇವನ್ ಇದು ಮಕ್ಕಳಿಗೂ ಸಹ ಯೂಸ್ ಮಾಡ್ಬೋದು. ನೀವು ನೋಡಿದ್ರೆ ಮಾರ್ಕೆಟಲ್ಲಿ ಬೇಬಿ ಪೌಡರ್ಸ್ ಅಂತಾನೆ ಸಪ್ರೇಟ್ ಸಿಗುತ್ತೆ, ಹಿಮಾಲಯ ಅಂತವೆಲ್ಲ ನಮ್ ಪ್ರಕೃತಿಲಿ ಸಿಗೋ ಇದರಿಂದ ತಗೊಂಡು ಮಾಡಿರೋ. ಆ ಪ್ಲಾಂಟ್ ತಾವು ಇಲ್ಲೇ ಬೆಳೆದಿರಲ್ಲ ಮೇಡಮ್? ಯಾವುದು ಇದಿಲ್ಲ ಸರ್, ಇದು ಬೆಳೆಯೋದಿಲ್ಲ ಇಲ್ಲಿ. ಇದು ಪೌಡರ್ ಸಿಗುತ್ತೆ, ತರ್ಸ್ಕೊಂತೀನಿ ನಾನು ಆ ಪ್ಲಾಂಟಿನ ಪೌಡರ್. ಈ ಇಲ್ಲೇನ ತಾವು ಬೆಳೆದ್ರಲ್ಲಿ ಮಾಡಿರ್ತಕ್ಕಂತ ಯಾವ್ದು ಪ್ರಾಡಕ್ಟ್ ಯಾವ್ದು? ಇವೆಲ್ಲ ಇದು ಇದೆ ಸರ್, ಇವೆಲ್ಲ ಈ ಸೋಪ್ಸ್ ಎಲ್ಲ. ಮತ್ತೆ ಇವು ಮಾಡಿದ್ವಿ, ಆಯಿಲ್ ಆಯ್ತು, ಕುಂಕುಮ, ಆಮೇಲೆ ಇನ್ನೊಂದು ಇದು ಅಪ್ಟನ್ ಪೌಡರ್ ಅಂತ ಹೇಳಿದ್ನಲ್ಲ, ಇದು ಯಾವ್ದು ಸರ್? ಹೇರ್ ಆಯಿಲ್. ಹೇರ್ ಆಯಿಲ್ ರೀ ದೊಡ್ಡದು. ಇದು ಅಪ್ಟನ್. ಈಗ ಕೆಲವು ಸೋಪ್ಸ್ ಎಲ್ಲ ಯೂಸ್ ಮಾಡಕ್ ಇಷ್ಟ ಇರಲ್ಲ ಅಂತವ್ರಕ್ಕೆ ಸಾಬೂನು ಬದಲಾಗಿ ಇದನ್ನ ಇದು ಪೌಡರ್ ಯೂಸ್ ಮಾಡಿ. ಬೇಳೆಕಾಳುಗಳ ಮಿಶ್ರಣ ಇದು ಹೆಸರು ಕಾಳು, ಕಡಲೆಕಾಳು, ಕಡಲೆಬೇಳೆ, ಆಮೇಲೆ ಮೆಂತ್ಯ, ಅಗಸೆ ಬೀಜ. ಈಗ ಗ್ರಾಹಕರ ಕೈಗೆಟಕು ಸುಲಭ ಬೆಲೆ ಏನಾದ್ರು ಇದೆಯಾ? ಏನಾದ್ರು ಇಲ್ಲ ಸರ್, ಇವೆಲ್ಲ ನಾನು ಕಡಿಮೆ ರೀ ಸರ್. ಇವೆಲ್ಲ 100 ಗ್ರಾಮ್ 80 ರೂಪೀಸ್ ಎಲ್ಲ ಮಾಡ್ತೀನಿ. ಅವೆಲ್ಲ ಸೋಪ್ಸ್ ಎಲ್ಲ, ಇವು ಸೋಪ್ಸ್ 60 ರೂಪೀಸ್ ಕೊಡ್ತೀನಿ. ಅವು ಇನ್ನೊಂದು ಆಯಿಲ್ ಸೋಪ್ ಇವೇನಿದೆಲ್ಲ ಇವೆಲ್ಲ 150 ರೂಪೀಸ್ ಕೊಡ್ತೀನಿ. ಯಾಕಂದ್ರೆ ನೀವು ಮಾರ್ಕೆಟ್ ಅಲ್ಲಿ ನೀವು ನೋಡಿರಿ, ಕೋಲ್ಡ್ ಪ್ರೊಸೆಸ್ ಸೋಪ್ ಅಂದ್ರೆ ರೇಂಜ್ ಸ್ಟಾರ್ಟ್ ಆಗದೆ ನಿಮಗೆ 400 ರೂಪೀಸ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನೀವು ಮಾರ್ಕೆಟ್ ಎಲ್ಲಿ ಮೇಡಮ್? ಈಗ ಸರ್ ನಂದೊಂದು ಓನ್ ಬ್ರಾಡ್ಕಾಸ್ಟ್ ಲಿಸ್ಟ್ ಇದೆ. ನನಗೆ ಕಸ್ಟಮರ್ಸ್ ಅಂದ್ರೆ ಆ ಗ್ರೂಪ್ ಒಳಗೆ ಆಲ್ರೆಡಿ ನನಗೆ 250 ಜನ ಇದ್ದಾರೆ ಇವಾಗ. ಅಲ್ಲಿ ಒಂದ್ಸಲಿ ನಾನು ಒಂದು ಮೆಸೇಜ್ ಹಾಕಿದೆ ಅಂತಂದ್ರೆ ಯಾರ್ಯಾರಿಗೆ ಏನೇನ್ ಬೇಕು ನನಗೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಳ್ತಾರೆ. ಸೊ ಇದೊಂಥರ ಪ್ಯಾಷನ್ ಜರ್ನಿ ಅಷ್ಟೇ. ಇದು ಕಮರ್ಷಿಯಲ್ ಅಲ್ಲ, ಪ್ಯಾಷನ್ ಜರ್ನಿ ಅಷ್ಟೇ ಇದು ಮೇಡಮ್. ಈಗ ತಮ್ಮ ಈ ಸೇವೆ ಜೊತೆ ಮಹಿಳಾ ಸಬಲೀಕರಣಕ್ಕೆ ತಮ್ಮದೇ ಆದ ಏನಾದ್ರು ಕೊಡುಗೆ ಈ ರೀತಿ? ಸರಿ, ನಾನು ಬಂದೆ ಈಗ ಸ್ವಲ್ಪ ದಿವಸ ಆಗಿದೆ. ಇನ್ನು ಮುಂದೆ ಅದನ್ನ ಅದೇ ಹೇಳ್ತೀವಲ್ಲ, ಇದು ಕೆಲವೊಂದು ಇಶ್ಯೂಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಮುಂದೆ ಅದಕ್ಕೆ ಅಂದ್ರೆ ಥಾಟ್ ಅಂತೂ ಇದೆ, ವುಮೆನ್ ಎಂಪವರ್ಮೆಂಟ್ ಮಾಡ್ಬೇಕು ಅಂದ್ರೆ ನಾವು ಬೆಳೆಯೋದ್ರ ಜೊತೆಗೆ ನಮ್ಮ ಒಂದು ಈಗ ನೋಡ್ರಿ ಇಲ್ಲೇ ಇದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅವ್ರಿಗೊಂದು ಕಲ್ಸ್ಕೊಡೋಣ, ಒಂದು ವಿದ್ಯೆ ಅಂತ ಕಲ್ಸ್ಕೊಡೋಣ, ಅವ್ರು ಬೆಳಿಬೇಕಂದ್ರೆ ಬೆಳಿಲಿ ಅಷ್ಟೇ. ಈಗ ತಮ್ಮ ಈಗ ಅರಣ್ಯ ಕೃಷಿ ತೋಟಗಾರಿಕೆ ನೋಡ್ಬೇಕಂತ ಬರೋರಿಗೆ ವಿಳಾಸ, ತಮ್ಮ ಹೆಸರು ಏನಾದ್ರು ಹೇಳೋದು? ಅವ್ರಿಗೆ ಅವಕಾಶ ಇದೆಯಾ ಬಂದು ನೋಡ್ಕೊಂಡು ಹೋಗ್ಬೋದು? ಸರ್ ಕೇಳ್ರಿ, ಇಲ್ಲೇ ಇದಾರೆ ನಮ್ಮ ಹುಡುಗನೇ. ಸರ್ ಎಷ್ಟು ಈಗ ಒಂದ್ 2 ತಿಂಗಳು ಸರ್, 2 ತಿಂಗಳ ಕೆಳಗೆ ಆಕ್ಚುಲಿ ನಾನು ಇದ್ದಿಲ್ಲ, ಬೆಂಗಳೂರಿಗೆ ಹೋಗಿದ್ದೆ ಫ್ಯಾಮಿಲಿ ಫಂಕ್ಷನ್ಗೆ. ಮಾಂತೇಶ್ ಅಣ್ಣ ಬಂದಿದ್ರು, ಅವ್ರು ಆಕ್ಚುಲಿ ಫೋನ್ ಮಾಡಿಲ್ಲ, ಬಂದ್ಬಿಟ್ಟಾರ ಸಡನ್ ಆಗಿ. ನಾ ದೀಪಾವಳಿ ಹಬ್ಬಕ್ಕೂ. ಮೇಡಮ್ ಇದನ್ನ ವಿಳಾಸ ಹೇಳ್ರಿ ಮೇಡಮ್, ತಮ್ಮ ಹೆಸರು ಮತ್ತೆ ಇದು ಎಲ್ಲ ವಿಳಾಸ. ನನ್ನ ಹೆಸರು ಸರ್ ಮಮತಾ ಶರಣ್ ಅಂತೇಳಿ. ಇದು ಬೆನಕನಾಳ ಗ್ರಾಮ, ಇದು ಕುಷ್ಟಗಿ ತಾಲೂಕಲ್ಲಿ ಬರುತ್ತೆ. ಸೊ ನಿಮಗೆ ಏನಾರು ಆಸಕ್ತಿ ಇದೆ ಅಂದ್ರೆ ಒಂದ್ ಸ್ವಲ್ಪ ಹಿಂದೆ ಇಂಟಿಮೇಷನ್ ಕೊಟ್ರೆ ನಮ್ಗೆ ಬೇರೆ ಏನಾರು ಪ್ರೋಗ್ರಾಮ್ಸ್, ಆಮೇಲೆ ನಂದು ಇದು ಬಿಟ್ಟು ನಾನು ಬೇರೆ ಒಂದು
ಕಂಪ್ನಿಗೂ ನಾನು ಕೆಲಸ ಪಾರ್ಟ್ ಟೈಮಲ್ಲಿ ವರ್ಕ್ ಮಾಡ್ತಿದ್ದೀನಿ, ವರ್ಕ್ ಫ್ರಮ್ ಹೋಮ್ ವರ್ಕ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ನನ್ನ ಶೆಡ್ಯೂಲ್ ನೋಡಿಕೊಂಡು ಆಮೇಲೆ ಫ್ಯಾಮಿಲಿದೊಂದು ಸ್ವಲ್ಪ ಇದು ಮಾಡಿಕೊಂಡು ಅಷ್ಟೇ ಬರಕ್ಕೆ ನಾವು ಯಾರಿಗೂ ಬೇಡ ಅಂತ ಹೇಳಲ್ಲ. ಯಾಕಂದ್ರೆ ಒಂದು ಸೃಷ್ಟಿ ಅಂದನ್ ಸೃಷ್ಟಿ ಮಾಡಿರೋದೇ ಅದನ್ನ. ಇದು ಆಕ್ಚುಲಿ ನೀವು ನನ್ನ ಅದನ್ನ ಇದು ಮಾಡೋದೇ ಸರ್ ಮಾತಾಶ್ರೀ ಪ್ಯಾರಡೈಸ್ ಅಂತೀನಿ, ಬ್ಯೂಟಿ ಜಂಕ್ಷನ್. ಅದು ಖುಷಿನ ಅನುಭವಿಸೋದು, ಖುಷಿನ ಹಂಚೋದು, ಅದು ನನ್ನ ಒಂದು ನಮ್ಮ ಉದ್ದೇಶ. ಸೊ ಅದಕ್ಕೆ ಯಾರು ಬರ್ಲಿ ನೋಡ್ಕೊಂಡು ಹೋಗ್ಲಿ, ಬಟ್ ಅಂದ್ರೆ ಒಂದು ಇಂಟಿಮೇಷನ್. ತಾವು ಮಲೆನಾಡ ಪ್ರದೇಶದಲ್ಲಿ ಬೆಳೆದ್ರೂ ಸಹ ಈ ಬಯಲು ಸೀಮೆಗೆ ಆಗಮಿಸಿ ಈ ಅರಣ್ಯ ಸಂಪತ್ತು ಬೆಳೆಸುವ ನಿಟ್ಟಿನಲ್ಲಿ ತಾವು ಕೈಗೊಂಡಿರೋ ಕ್ರಮ ಅದು ಕಣ್ಮುಂದೆ ಕಾಣುತ್ತೆ. ತಾವು ಈ ಕುರಿತು ಈ ಭಾಗದ ಜನರಿಗೆ ಹೇಳೋದಾದ್ರೆ ಅರಣ್ಯ ಬೆಳೆಸೋದ್ ನಿಟ್ಟಿನಲ್ಲಿ ಸರ್, ಆಕ್ಚುಲಿ ಮಲೆನಾಡು ಅನ್ನೋದು ಏನಕ್ಕಾಗಿದೆ ಅಂತಂದ್ರೆ ಅಲ್ಲಿ ಸಸ್ಯಗಳ ಸಂಖ್ಯೆ ಬೆಳೆಸ್ತಾ ಅದು ಮಲೆನಾಡು ಸೃಷ್ಟಿಯಾಗಿದೆ. ಪ್ರತಿ ವರ್ಷ ಪ್ರತಿಯೊಬ್ಬ ರೈತಂಗೆ ಅರಣ್ಯ ಇಲಾಖೆಯಿಂದನೇ ಇಷ್ಟು ಗಿಡಗಳಂತ ಕೊಡ್ತಾರ್ರಿ ಪರಿಸರ ದಿನಾಚರಣೆ ದಿವಸ. ಮತ್ತು ಗಿಡ ಕೊಡೋದಲ್ಲೇ ಅದಕ್ಕೆ ಗಿಡ ಬೆಳ್ಸಕ್ಕೆ ಪ್ರೋತ್ಸಾಹಧನ ಅಂಥೇಳಿ ಅಮೌಂಟ್ ಹಾಕ್ತಾರೆ ಬ್ಯಾಂಕಿಗೆ. ಸೊ ಒಬ್ಬ ರೈತ ಒಂದು 100 ಗಿಡನ ಪ್ರತಿ ವರ್ಷ ಅವನು ತನ್ನ ಹೊಲದ ಸುತ್ತಮುತ್ತ ಹಚ್ಕೊಂಡ್ಬಿಟ್ರೆ ಬಯಲು ಸೀಮೆ ಮಲೆನಾಡಾಗುತ್ತೆ. ಅದಕ್ಕೆ ನೋ ಡೌಟ್, ಅದಕ್ಕೆ ಇದೇ ಇಲ್ಲ ಸರ್. ಬಟ್ ಅದನ್ನ ಸದುಪಯೋಗ ಪಡಿಸ್ಕೋಬೇಕಷ್ಟೇ. ಯಾಕಂದ್ರೆ ಗೌರ್ಮೆಂಟ್ ಅದನ್ನ ಕೊಡ್ತಾ ಇದೆ, ಅದನ್ನ ಬಳಸ್ಕೊಳ್ಬೇಕಷ್ಟೇ ನಾವು. ಉದಾಹರಣೆ ಅಂದ್ರೆ ಇದೇ ನೀವು ಬೆಳೆಸಿರೋದೇ ಉದಾಹರಣೆ.